ತಗೊಂಡ್ಮೇಲೆ ನಾನು ಮೊದಲನೇ ಸಾರಿ ಬಜೆಟ್ ಮಾಡಿಸಿದೆ 94-95ನಲ್ಲಿ. ಅವತ್ತೇ ಹಿಂದೂ ಪತ್ರಿಕೆಯಲ್ಲಿ ದಿ ಬಜೆಟ್ ಪ್ರೆಸೆಂಟೆಡ್ ಬೈ ಮಿಸ್ಟರ್ ಸಿದ್ದರಾಮಯ್ಯ ಈಸ್ ಎ ಏನೋ ಪದ ಉಪಯೋಗಿಸಿದ್ರಪ್ಪ, ಆ ಪದ ಉಪಯೋಗಿಸಿದ್ರು ನೋಡಿ. ಅವನ ಜ್ಞಾಪಕ ಇಟ್ಕೊಂಡವನೇ, ನನಗೆ ಪ್ರಾಗ್ಮ್ಯಾಟಿಕ್ ಬಜೆಟ್ ಅಂತ ಬರೆದ್ರು. ನಾನು ಖುಷಿ ಆಗ್ಬಿಟ್ಟೆ, ಪರವಾಗಿಲ್ಲ ಕಣೆ, ನಾನು ಎಲ್ಲ ಕುರಿ ಬೇಯಿಸಕ್ಕೆ ಬರ್ತಿರ್ಲಿಲ್ಲ, ಇಷ್ಟಾಲು ಆಯ್ತಲ್ಲ ಅಂತ ಖುಷಿ ಆಗ್ಬಿಟ್ಟೆ ನಾನು. ಆ ಥರ ಬರೆದು ಬಿಟ್ಟಿದ್ರು ನೋಡಿ. ನಮ್ಮ ಸಾಮಾಜಿಕ ವ್ಯವಸ್ಥೆ ಹೆಂಗಿದೆ ಅಂತ ನೋಡಪ್ಪ ಸಿಟಿ. ಇದನ್ನೇ 5,000 ವರ್ಷದ್ದು ಅಂತ ಹೇಳೋದು ಬಳುವಳಿ. ಹಂಗೆ ಬರೀತಿದ್ರ, ನೀನಂಗಾಗಿದ್ರೆ ಹಂಗೆ ಬರೀತಿದ್ರ, ನಿನಗೆ ಹಂಗೆ ಬರೀತಿಲ್ಲ, ರಮೇಶ್ ಕುಮಾರ್ಗೆ ಹಂಗೆ ಬರೀತಿದ್ರ, ಸಾಧ್ಯನೇ ಇರ್ತಿಲ್ಲ. ಪರಮೇಶ್ವರ್ಗೆ ಬರೀತಿದ್ರ ಏನೋ ಗೊತ್ತಿಲ್ಲ ನನಗೆ. ಯಡಿಯೂರಪ್ಪನವರು ಕೂಡ 7 ಬಜೆಟ್, ಇದು 7ನೇ ಬಜೆಟ್. ಪಾಪ ಅವರು ಕೂಡ ಎಕನಾಮಿಸ್ಟ್ ಏನಲ್ಲ. ಅನುಭವ, ಪ್ರಯತ್ನ, ಗುರಿ ಇದ್ರೆ ಪ್ರಯತ್ನ ಮಾಡಿದ್ರೆ ಮಾಡಕ್ಕೆ ಸಾಧ್ಯ ಆಗ್ತದೆ. ನಥಿಂಗ್ ಇಸ್ ಇಂಪಾಸಿಬಲ್. ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಮೆರಿಟ್ ಅನ್ನೋದು ಅದೇನು ಹುಟ್ಟುವಾಗಲೇ ಜೀನ್ಸ್ನಲ್ಲಿ ಬಂದ್ಬಿಡೋದಿಲ್ಲ. ಅದು ಜೀನ್ಸ್ನಲ್ಲಿ ಇರೋದಿಲ್ಲ, ಬ್ಲಡ್ನಲ್ಲೇ ಇರೋದಿಲ್ಲ. ಅದು ಇಟ್ಸ್ ಎ ಅಕ್ವೈರ್ಡ್ ಕ್ಯಾರೆಕ್ಟರ್. ಇಟ್ಸ್ ಎನ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಪ್ರತಿಯೊಬ್ಬರು ಕೂಡ ಗಳಿಸ್ಕೊಳ್ತಕ್ಕಂಥದ್ದು ಅದು. ಅರ್ಥವ್ರಕ್ಕಿಂತ ನುರ್ತವ್ರ ಲೇಸ್. ಈಗ ಮನೆ ಅಧ್ಯಕ್ಷರೇ, ನನಗೆ ಯಾಕೋ ಸ್ವಲ್ಪ ಗಂಟ್ಲು ಹಿಡ್ಕೊಬಿಟ್ಟದೆ, ಮಾತಾಡಕ್ಕೆ ಅಷ್ಟೊಂದು ಫ್ರೀಯಾಗಿ ಆಯ್ತಾ ಇಲ್ಲ. ನಾಳೆ ಮಾತಾಡ್ಲಾ ಬೆಳಿಗ್ಗೆ? ನಿನ್ನ ನೋಡ ನಾನು ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ. ನಿನ್ ಭಾವನೆಗಳೇನಪ್ಪ ಹಿಂಗಿದಾವೆ? ಒಳ್ಳೆ ಸಲುವಾಗಿ ಸದುದ್ದೇಶನ ನೀವು ಆರೋಗ್ಯವಾಗಿರ್ಬೇಕು, 100 ಕಾಲ ಇರ್ಬೇಕು, ನಮ್ಗೆಲ್ಲ ಆಶೀರ್ವಾದ ಮಾಡೋ ಜಾಗದಲ್ಲಿ ಇರ್ಬೇಕು, ಮತ್ತೆ ಆಶೀರ್ವಾದ ಮಾಡ್ತಿರ್ಬೇಕು. ಇದೆಲ್ಲ ನಾಳೆ ಮಾತಾಡ್ತೀನಿ ಅಧ್ಯಕ್ಷರೇ. ಗಂಟ್ಲು ಸ್ವಲ್ಪ ಯಾಕೋ ನೋವು ಬಂದ್ಬಿಟ್ಟದೆ. ಟುಮಾರೋ ಐ ವಿಲ್ ಕಂಟಿನ್ಯೂ. ಟುಮಾರೋ ನಾಳೆ ಬೆಳಿಗ್ಗೆ 1 ಗಂಟೆಲಿ ಮುಗಿಸ್ಬಿಡ್ತೀನಿ ನಾಳೆ.